ಮುಳಬಾಗಲು ತಾಲೂಕು ಮಿಂಡಹಳ್ಳಿ ಗ್ರಾಮದ ವಾಸಿಯಾದ ಹಾಗೂ ಸಮಾಜ ಸೇವಕ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಚಾಂದ್ ಪಾಷಾ ಅವರ ನೇತೃತ್ವದಲ್ಲಿ ಮೊಹರಂ ಹಬ್ಬದ ಕೊನೆ ದಿನದಂದು ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ದಿವಂಗತ ಸನ್ಮಾನ್ಯ ನೀಲಕಂಠೇಗೌಡ ಅವರ ಸಮಾಜ ಸೇವೆಯ ಜ್ಞಾಪಕವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ಜಿ ಚಿಕ್ಕನಾರಾಯಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್, ಜಿಲ್ಲಾಧ್ಯಕ್ಷ ವಿ ಅಂಬರೀಶ್, ತಾಲೂಕು ಅಧ್ಯಕ್ಷ ತಿಪ್ಪಣ್ಣ, ದಮಂತರ ಸಂಘದ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ರಾಮಲಿಂಗಾರೆಡ್ಡಿ, ವೆಂಕಟೇಶ್ ಗೌಡ, ಸರ್ವಜ್ಞ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಶಾಲಾ ಮಕ್ಕಳು, ಊರಿನ ಮುಖಂಡರು ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಇನ್ನೂ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇಂತಹ ಕಾಲಘಟ್ಟದಲ್ಲಿ ಈ ಊರು ಗ್ರಾಮದ ನಮ್ಮ ಚಾಂದ್ ಪಾಷಾ ಮತ್ತು ಅವರ ಕುಟುಂಬದವರು ಇಲ್ಲಿ ಓದುವಂತಹ ಮಕ್ಕಳಿಗೆ ಈ ಮೂಲಭೂತ ಸೌಕರ್ಯಗಳು ಏನಿದೆ, ಬುಕ್ ಆಗ್ಬೋದು, ಪೆನ್ ಆಗ್ಬೋದು, ಇಂಥವುದನ್ನು ತಮ್ಮ ಸ್ವಂತ ದುಡಿಮೆಯಲ್ಲಿ ಇದನ್ನು ಕೊಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿಕೊಂಡು ಇವತ್ತು ಹಂಚಲು ನಮ್ಮ ಇಲ್ಲಿ ಹೆಸರಿರುವ ಪ್ರಮುಖರೊಂದಿಗೆ ನನ್ನನ್ನು ಕರೆದಿರೋದು ನನ್ನ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವಾಗಲೇ ಈಗಾಗಲೇ ಈ ಖಾಸಗಿ ಶಾಲೆಗಳ ಪ್ರಭಾವದಿಂದ ಮಕ್ಕಳು ಸರ್ಕಾರಿ ಶಾಲೆಗಳಿಂದ ದೂರ ಆಗ್ತಾ ಇದ್ದಾರೆ. ಆದರೂ ನಮ್ಮಲ್ಲಿರುವಂತಹ ಕೆಲವೊಂದು ಬಡತನ ಮತ್ತು ಸೌಕರ್ಯಗಳ ಅಲಭ್ಯತೆಯಿಂದ ಈಗಲೂ ಸರ್ಕಾರಿ ಶಾಲೆಗಳನ್ನು ಅವಲಂಬಿಸಿರುವಂಥ ಮಕ್ಕಳು ಇದ್ದಾರೆ. ಆದರೆ ಇಲ್ಲಿರುವ ಹಲವಾರು ಕುಂದುಕೊರತೆಗಳಲ್ಲಿ ಸ್ವಲ್ಪನಾದರೂ ಕೈ ಜೋಡಿಸಬೇಕು ಅಂತೇಳಿ ಏನು ತೀರ್ಮಾನ ತಗೊಂಡು ಇವತ್ತು ನಮ್ಮ ಚಾಂದ್ ಪಾಷಾ ಮತ್ತು ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳು ಹೇಳ್ತಾ ನಾವು ಒಂದೇ ಒಂದು ಹೇಳಬೇಕಾಗುತ್ತೆ, ಯಾರು ಮೇಷ್ಟ್ರು ಮೇಡಮ್ನವರು ಇದ್ದಾರೆ. ನಾನು ತಾಲೂಕು ಸಮಿತಿ ಅಧ್ಯಕ್ಷರಾಗಿದ್ದಾಗ ಅವ್ರದ್ದು ಟೀಚರ್ಸ್ ಡೇ ನಡೆಯಿತು. ಅವತ್ತೆಲ್ಲ ಊಟ ನಾನೇ ಹಾಕಿ ಹೇಳ್ತಾ ಇದ್ದೆ ಅವ್ರಿಗೆ, ನೀವು ಸರ್ಕಾರಿ ಶಾಲೆಗಳಿಗೆ ಬಂದಿದ್ದೀರಿ, ನಿಮ್ಗೆ ಅನುದಾನ ಕೊಡ್ತಾರೆ, ಇವಾಗ ಮಧ್ಯಾಹ್ನ ಊಟ ಕೂಡ ಕೊಡ್ತಾರೆ ಮಕ್ಕಳಿಗೆ. ಅದು ಕಾಂಗ್ರೆಸ್ ಸರ್ಕಾರನೇ. ಯಾಕೆ ಹೇಳೋದು ಕೊಟ್ಟಿದ್ದು ಉದ್ದೇಶ, ರೈತರು ಕೆಲಸಕ್ಕೆ ಹೋಗಿರ್ತಾರೆ, ಮಧ್ಯಾಹ್ನ ಬಂದು ಮಕ್ಕಳಿಗೆ ಊಟ ಮಾಡಿಸೆಲ್ಲ ಹೋಗ್ಬೇಕು. ಅವ್ರು ಡಿಸ್ಟರ್ಬ್ ಇಲ್ದಿರ ಅವ್ರು ಅದೇ ಕೆಲಸ ಮಾಡಲಿ, ಇವ್ರು ಊಟನ ಮಾಡಬೇಕು ಅಂತ ಹೇಳಿ ಈ ಒಂದು ಟೀಚರ್ಸ್ ಆಗಲಿ ನಮ್ಮ ಸಹೋದರಿ ಯಾರ ಮಕ್ಕಳಿಗೆ ಸರಿಯಾಗಿ ಓದು ಕೊಟ್ಟು ಮಾಡಿದ್ರು ಅವ್ರ ಕುಟುಂಬ ಕೂಡ ಚೆನ್ನಾಗಿದೆ, ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ. ಇದು ನಾನು ಕಳಕಳಿಯಾಗಿ ಎಲ್ರಿಗೂ ನಾನು ಹೇಳ್ತೀನಿ. ಇವಾಗ ಯಾಕೆ ಗುಣಮಟ್ಟಕ್ಕೆ ಬರ್ತಾ ಇದೆ ಅಂದರೆ, ಕೆಲವು ಜಾಗದಲ್ಲಿ ಕೇಳ್ತೀನಿ ತುಂಬ ಇದ್ದಾರೆ ಸ್ಕೂಲಲ್ಲಿ. ಯಾಕೆಂದರೆ ಸರಿಯಾಗಿ ಮಕ್ಕಳಿಗೆ ಏನು ನಮ್ಮ ಕಾಲದಲ್ಲಿ ಅವಾಗ ಯಾವೋ ಲೈಟ್ ಕಂಬಳು ಬಂದಿದ್ದು, ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ. ಕೆಲವು ಮರಳಲ್ಲಿ ನಾವು ಬರ್ದಿದ್ದು. ಆ ಪರಿಸ್ಥಿತಿ ಇವತ್ತಾಗಿದೆಯೋ, ಸ್ಲೇಟ್ ತಗಲಾಕ್ಬಿಟ್ರೆ ಮುಂದೆ 4-5ನೇ ತಾರೀಕು ಆ ಸ್ಲೇಟ್ ನಾವು ತಗಲಾಗ್ತದೆ. ಇವಾಗ ಸ್ಲೇಟು ಇಲ್ಲ, ಏನಿಲ್ಲ. ಇವಾಗ ಹುಟ್ಟಿದ ಮಗು ಕೂಡ ಬುಕ್ಗಳು ಬೇಕು, ಪೆನ್ನುಗಳು ಬೇಕು, ಅಟ್ಟು ಬೇಕು. ಎಷ್ಟಿದೆ ಇವಾಗ ಸೌಕರ್ಯ. ಒಂದೊಂದು ಮಗುಗೆ ಒಂದು ವರ್ಷಕ್ಕೆ ಬೇರೆ ಎಲ್ಲೋ ಓದಿಸ್ಬೇಕಾದ್ರೆ 4-5 ಲಕ್ಷ. ಇಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ಕೂಡ ಸರ್ಕಾರದಿಂದ ಸಹಾಯ ಇರ್ತಾರೆ. ಟೀಚರ್ಸ್ಗಳು ಮನಸ್ಸು ಮಾಡಿ ಹೇಳ್ಬಿಟ್ರೆ ಈ ಸ್ಕೂಲಿಗಿಂತ ಇದಿಲ್ಲ. ಆಮೇಲೆ ಯಾವುದಾದ್ರು ಕೆಲಸಕ್ಕೆ ಹೋದಾಗ ಈ ಗೌರ್ಮೆಂಟ್ ಇಲ್ಲಿ ರೂರಲಲ್ಲಿ ಓದ್ದವ್ರಿಗೆ 5% ಮಾರ್ಕ್ಸ್ ಜಾಸ್ತಿ ಆಗ್ತದೆ. 5%. ಇದೆಲ್ಲ ಕೂಡ ಸೌಕರ್ಯ ಇದೆ. ಅದರಿಂದ ದಯವಿಟ್ಟು ಎಡಬೇಡಿ, ಮಕ್ಕಳ ಗೌರ್ಮೆಂಟ್ ಶಾಲೆಗಳಿಗೆ ಹಾಕಿ. ಮುಂದಿನ ದಿವಸ ಒಳ್ಳೇದಾಗುತ್ತೆ, ಅವ್ರಿಗೇನು ಒಳ್ಳೇದು ಬರ್ತೇವೆ, ಏನು ಅವಕಾಶಗಳು ಯಾರು ಬಿಡಬೇಡಿ. ಇದ್ದಾರೆ ಸ್ವಲ್ಪ ಎಷ್ಟು ರೂಪಾಯಿ 34 ಇದ್ದಾರೆ ಅಂದರೆ ಪರವಾಗಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚೆಚ್ಚಾಗಿ ಸೇರಿಸ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಏನಾಗುತ್ತೆ ಹೇಳು, ಆ ಮನೆ ಉದ್ಧಾರ ಆಗುತ್ತೆ, ಆ ಊರು ಉದ್ಧಾರ ಆಗುತ್ತೆ, ಆ ಗ್ರಾಮ ಪಂಚಾಯತಿ ಅವ್ರು ಒಳ್ಳೆ ಬುದ್ಧಿ ವಿದ್ಯಾವಂತ. ನಾವೆಲ್ಲ ಕಿತ್ಕೊಬೋದು, ವಿದ್ಯೆಯನ್ನು ಕಿತ್ತೊಳಕ್ಕೆ ಕಲಿತಾ. ವಿದ್ಯೆ ಇರೋದಕ್ಕೆಲ್ಲ ಇವಾಗ ನೀವು ಟೀಚರ್ಸ್ ಆಗಿ ಬಂದಿರೋದು. ಅದನ್ನು ಮನೆಗಂಡು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪಾಠ ನೀವು ಕೇಳ್ತೀರಿ ಅಂತೇಳಿ ನಾವು ನಂಬಿ ಚಾಂದ್ ಪಾಷಾ ಅವರು ಇನ್ನೂ ಹೆಚ್ಚಾಗಿ ವರ್ಷ ಮಾಡಲಿ, ಅವ್ರ ಕುಟುಂಬ ಒಳ್ಳೇದಾಗಲಿ ಅಂತೇಳಿ ಎಲ್ಲ ಮಿಂಟಲ್ಲಿ ನಮ್ಮ ಸಹೋದರರಂತ ಇವತ್ತು ನಾವು ಮನೆ ಬಂದಿಲ್ಲ ಅಂತೇಳಿ ಹೇಳಿ ಅವ್ರು ಕಳಿಸಿದ್ದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಿ ನನ್ನ ಮಾತು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.